ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಕಾಶಿಗೆ ಹೋಗಬೇಕು ಅಂದರೆ ಋಣಾನುಬಂಧ ಇರಬೇಕು ಅಂತ ಹೇಳ್ತಾರೆ. ಅದರ ಜೊತೆಗೆ ಕಾಶಿಯನ್ನು ಭೂಮಿಯ ಮೇಲಿನ ಕೈಲಾಸ ಅಂತಲೂ ಕರೀತಾರೆ. ಇನ್ನು ಕಾಶಿಗೆ ಒಮ್ಮೆ ಹೋಗಿ ಬಂದರೆ ಸಾಕು, ಜನನ ಮರಣದಿಂದ ಮುಕ್ತಿ ಸಿಗುತ್ತೆ ಅಂತಲೂ ಉಲ್ಲೇಖವಿದೆ. ಕಾಶಿಗೆ ಹೋಗಿ ವಿಶ್ವನಾಥನ ದರ್ಶನ ಪಡಿಬೇಕು ಅಥವಾ ಆಶೀರ್ವಾದ ಸಿಗಬೇಕು ಅಂದರೆ ಸ್ವಲ್ಪ ಯೋಚನೆ ಮಾಡಲೇಬೇಕಂತೆ. ಯಾಕೆಂದರೆ ಕಾಶಿಯಲ್ಲಿರುವ ಕೊತ್ವಾಲ್ ಬಾಬಾನ ಅನುಮತಿ ಪಡೆಯದೆ ಯಾವುದೂ ಸಿದ್ಸಲ್ವಂತೆ. ಹಾಗಿದ್ರೆ ಆ ಕೊತ್ವಾಲ್ ಬಾಬಾ ಯಾರು? ಕಾಶಿಯಲ್ಲಿರೋದಾದ್ರೂ ಯಾಕೆ ಅವರ ಅನುಮತಿ ಪಡೆಯದೆ ಏನೂ ಸಿದ್ಸಲ್ವಾ? ಯಾಕೆ ಅಂತ ಬನ್ನಿ ನೋಡೋಣ. ಸ್ನೇಹಿತರೆ, ಕಾಶಿ ಹಿಂದೂಗಳ ಪಾಲಿಗೆ ಭೂಮಿಯ ಮೇಲಿನ ಅತ್ಯಂತ ಪವಿತ್ರವಾದ ಸ್ಥಳ ಅಂತಾನೆ ಹೇಳಲಾಗತ್ತೆ. ಇದು ಬರೀ ಪವಿತ್ರ ಸ್ಥಳ ಮಾತ್ರವಲ್ಲ, ಸ್ವರ್ಗ. ಜೀವನದಲ್ಲಿ ಒಮ್ಮೆಯಾದರೂ ಇಲ್ಲಿಗೆ ಬರಬೇಕು, ಗಂಗೆಯಲ್ಲಿ ಮಿಂದೆದ್ದು ಪಾಪ ತೊಳೆದುಕೊಳ್ಬೇಕು, ಇಲ್ಲಿರೋ ವಿಶ್ವನಾಥನನ್ನ ಕಣ್ತುಂಬಿಕೊಳ್ಬೇಕು ಅಂತ ಕೋಟಿ ಕೋಟಿ ಮಂದಿ ಆಸೆ ಪಡ್ತಾರೆ. ಅದೆಷ್ಟೇ ಕಷ್ಟವಾದರೂ ಸರಿ, ಒಮ್ಮೆಯಾದರೂ ಈ ನೆಲದಲ್ಲಿ ಕಾಲಿಟ್ಟು ಪವಿತ್ರಗೊಳ್ಳಬೇಕು ಅಂತ ಆಸೆ ಪಡ್ತಾರೆ. ಹಿಂದೂ ಧರ್ಮ, ಜೈನ ಧರ್ಮ ಮತ್ತು ಬೌದ್ಧ ಧರ್ಮದಂತಹ ಹಲವಾರು ಧರ್ಮಗಳು ಪ್ರವರ್ಧಮಾನಕ್ಕೆ ಬಂದ ಸ್ಥಳ ಇದು. ಇಂಥದರ ನಡುವೆ ಮತ್ತೊಂದು ದೇಗುಲವಿದೆ, ಅದು ಕಾಲ ಭೈರವನ ಮಂದಿರ. ಪವಿತ್ರ ಪಟ್ಟಣವಾದ ವಾರಣಾಸಿಯಲ್ಲಿ ಈ ದೇವಸ್ಥಾನವಿದೆ. ಈ ಕಾಲ ಭೈರವ ಮಂದಿರವನ್ನು 17ನೆಯ ಶತಮಾನದಲ್ಲಿ ನಿರ್ಮಿಸಲಾಗಿದೆ. ಇದು ಧಾರ್ಮಿಕ ಮತ್ತು ಐತಿಹಾಸಿಕ ಮಹತ್ವವನ್ನು ಕೂಡ ಹೊಂದಿದೆ. ಭೈರವ ರೂಪದಲ್ಲಿ ಶಿವನಿಗೆ ಸಮರ್ಪಿತವಾದ ಈ ಪ್ರಾಚೀನ ದೇವಾಲಯವನ್ನು ವಾರಣಾಸಿಯಲ್ಲಿ ನೆಲೆಸಿರುವ ಭೈರವನ ರೂಪದಲ್ಲಿ ನೆಲೆಸಿರುವ ಈ ಭೈರವನನ್ನ ಕೋತ್ವಾಲ್ ಅಂತಲೂ ಹೇಳಲಾಗುತ್ತೆ. 12 ಜ್ಯೋತಿರ್ಲಿಂಗಗಳಲ್ಲಿ ಮುಖ್ಯವಾದ ಕಾಶಿ ವಿಶ್ವನಾಥ ದೇವಾಲಯ ಅನಾದಿ ಕಾಲದಿಂದಲೂ ಬನಾರಸ್ನಲ್ಲಿದೆ. ಕಾಶಿಯಲ್ಲಿ ನೆಲೆಸಿರುವ ಶಿವ ಮತ್ತು ತಾಯಿ ಪಾರ್ವತಿಯ ಮಹತ್ವ ಎಲ್ಲರಿಗೂ ತಿಳಿದಿರುವಂಥದ್ದೇ. ಇದರೊಂದಿಗೆ ಕಾಶಿಯ ಕೊತ್ವಾಲ್ ಬಾಬಾ ಕಾಲ ಭೈರವನ ಮಹತ್ವವು ಅಷ್ಟೇ ವಿಶೇಷ ಮತ್ತು ಮಹತ್ವ ಎನಿಸಿಕೊಂಡಿದೆ. ಕಾಶಿ ಕೊತ್ವಾಲನಿಗೆ ಮೊದಲು ಪೂಜೆ ಮಾಡಿ ಆಮೇಲೆ ಕೆಲಸ ಮಾಡಿ ಅನ್ನೋದು ಬಹಳ ಹಳೆಯ ಮಾತು ಕಾಶಿಯಲ್ಲಿ ಚಾಲ್ತಿಯಲ್ಲಿದೆ. ಭಗವಾನ್ ಶಂಕರನ ನಗರ ಅಂತ ಕರೆಯಲ್ಪಡುವ ಕಾಶಿಯ ಬಗ್ಗೆ ಧಾರ್ಮಿಕ ನಂಬಿಕೆ ಎಲ್ಲರಲ್ಲೂ ಇದೆ. ಈ ನಗರದ ರಾಜನೇ ಬಾಬಾ ವಿಶ್ವನಾಥ. ಕಾಶಿಯ ಕೊತ್ವಾಲ್ನನ್ನ ಕಾಲ ಭೈರವ ಎಂದು ಕರೆಯಲಾಗುತ್ತೆ. ಇದೇ ಭೈರವ್ ಬಾಬಾರ ಇಚ್ಛೆ ಇಲ್ಲದೆ ಈ ನಗರದಲ್ಲಿ ಏನೂ ನಡೆಯಲ್ಲ ಅಂತಾನೆ ಹೇಳಲಾಗುತ್ತೆ. ಇಡೀ ನಗರದ ಕಾವಲುಗಾರನೇ ಈ ಕೋತ್ವಾಲ್ ಭೈರವ ಅಂತ ಹೇಳ್ತಾರೆ. ಕಾಶಿಯ ಜನರು ಬಾಬಾ ವಿಶ್ವನಾಥನ ದೇವಸ್ಥಾನದ ಬಳಿಯೇ ಕೋತ್ವಾಲ್ ಇದ್ದಾನೆ ಅಂತಾನೂ ಹೇಳ್ತಾರೆ. ಇನ್ನು ಇದೇ ಕೋತ್ವಾಲ್ ಭೈರವನ ಬಗ್ಗೆ ಮಹಾಭಾರತ ಮತ್ತು ಉಪನಿಷತ್ತುಗಳಲ್ಲೂ ಉಲ್ಲೇಖ ಸಿಗುತ್ತೆ. ಇಂತಹ ಭೈರವನ ಬಗ್ಗೆ ಹೇಳಬೇಕಂದ್ರೆ ಕಾಶಿಯಲ್ಲಿ ಕಾಲ ಭೈರವನ ಸ್ಥಾಪನೆಯ ಹಿಂದೆ ಪೌರಾಣಿಕ ಕಥೆ ಇದೆ. ಅದೇನೆಂದರೆ, ಧಾರ್ಮಿಕ ನಂಬಿಕೆಯ ಪ್ರಕಾರ ಒಮ್ಮೆ ಬ್ರಹ್ಮ ಮತ್ತು ವಿಷ್ಣುವಿನ ನಡುವೆ ಯಾರು ದೊಡ್ಡವರು ಮತ್ತು ಯಾರು ಹೆಚ್ಚು ಶಕ್ತಿಶಾಲಿ ಅಂತ ಚರ್ಚೆ ನಡೆಯುತ್ತೆ. ಈ ವೇಳೆ ಬ್ರಹ್ಮ ತನ್ನ ಸೃಷ್ಟಿಯ ಬಗ್ಗೆ ಅಹಂಕಾರದಿಂದ ಮಾತನಾಡ್ತಾನೆ. ಈ ವಿವಾದದ ನಡುವೆಯೇ ಶಿವನ ಕುರಿತು ಚರ್ಚೆ ಶುರುವಾಗುತ್ತೆ. ಈ ಚರ್ಚೆಯ ಸಮಯದಲ್ಲಿ ಬ್ರಹ್ಮನ 5ನೇ ಮುಖವು ಶಿವನನ್ನ ಟೀಕಿಸುತ್ತೆ. ಇದನ್ನ ಕೇಳಿ ಶಿವನಿಗೆ ಬಹಳ ಕೋಪ ಬರುತ್ತೆ. ಶಿವನು ತನ್ನ ಕೂದಲಿನ ಎಳೆಯಿಂದ ಕಾಲ ಭೈರವನಿಗೆ ಬ್ರಹ್ಮನ ತಲೆಯನ್ನು ಕತ್ತರಿಸಲು ಆದೇಶಿಸಿದನಂತೆ. ಇದೇ ಕಾರಣಕ್ಕಾಗಿಯೇ ಕಾಲ ಭೈರವನನ್ನು ಶಿವನ ಭಾಗವೆಂದು ಪರಿಗಣಿಸಲಾಗಿದೆ. ಶಿವನನ್ನ ಟೀಕಿಸಿದ್ದಕ್ಕಾಗಿ ಬ್ರಹ್ಮನ 5ನೇ ತಲೆಯನ್ನ ಕಾಲ ಭೈರವ ತನ್ನ ಉಗುರುಗಳಿಂದ ಕತ್ತರಿಸಿದನೆಂದು ಪುರಾಣ ಹೇಳುತ್ತೆ. ಕಾಲ ಭೈರವನು ಕೋಪದಿಂದ ಬ್ರಹ್ಮನ 5ನೇ ಮುಖವನ್ನು ಕತ್ತರಿಸಿದ. ಆದರೆ ಆ ಮುಖವು ಕಾಲ ಭೈರವನ ಕೈಯಿಂದ ಬೇರ್ಪಡಲಿಲ್ಲ. ಈ ವೇಳೆ ಶಿವ, ನೀನು ಬ್ರಹ್ಮನನ್ನ ಕೊಂದ ಕಾರಣಕ್ಕೆ ನಿನ್ನನ್ನು ದೂಷಿಸಲಾಗಿದೆ. ಈ ದೋಷವನ್ನ ಹೋಗಲಾಡಿಸಲು ಸಾಮಾನ್ಯ ಮನುಷ್ಯನಂತೆ 3 ಲೋಕಗಳನ್ನು ಸುತ್ತಾಡು. ಬ್ರಹ್ಮನ 5ನೇ ಮುಖವು ನಿನ್ನ ಕೈಯಿಂದ ಎಲ್ಲಿ ಬೀಳುತ್ತೋ ಅಲ್ಲಿಯೇ ನೀನು ಈ ಪಾಪದಿಂದ ಮುಕ್ತನಾಗುತ್ತೀಯಾ ಅಂತ ಶಿವ ಹೇಳಿದ. ಶಿವನ ಅಣತಿಯಂತೆ ಭೈರವ 3 ಲೋಕಗಳನ್ನು ಸುತ್ತಲು ಶುರು ಮಾಡ್ದ. ಆದರೆ ಎಲ್ಲೇ ಹೋದರೂ ಬ್ರಹ್ಮನ ತಲೆ ಕಡಿದ ಪಾಪದಿಂದ ಮುಕ್ತನಾಗೋಕೆ ಸಾಧ್ಯವೇ ಆಗಲಿಲ್ಲ. ಹೀಗೆ ಕಾಲಭೈರವನು ವಾರಣಾಸಿಯ ಕಾಶಿ ಕ್ಷೇತ್ರಕ್ಕೆ ಬಂದು ತಪಸ್ಸು ಮಾಡಿದ. ಇಲ್ಲಿ ಇದರ ನಡುವೆ ಮತ್ತೊಂದು ವಿಚಿತ್ರ ಘಟನೆ ನಡೆಯುತ್ತೆ. ಅದೇನೆಂದರೆ, ಭಗವಾನ್ ಶಿವನ ಆದೇಶವನ್ನು ಪಡೆದ ನಂತರ ಬಾಬಾ ಭೈರವ 3 ಲೋಕಗಳನ್ನು ಭೇಟಿ ಮಾಡಲು ಕಾಲ್ನಡುಗೆಯಲ್ಲೇ ಬರ್ತಾನೆ. ಆದರೆ ಆತ ತನ್ನ ನಡುಗೆಯ ಪ್ರಯಾಣವನ್ನು ಪ್ರಾರಂಭಿಸುತ್ತಿದ್ದಂತೆ ಶಿವನ ಪ್ರೇರಣೆಯಿಂದ ಅಲ್ಲಿ ಒಂದು ಹುಡುಗಿ ಜನಿಸ್ತಾಳೆ. ಅತ್ಯಂತ ಸುಂದರಿಯಾಗಿದ್ದ ಆಕೆ ಬಟ್ಟಲಿನಲ್ಲಿಟ್ಟಿದ್ದ ರಕ್ತವನ್ನ ಆತ್ಮದೊಂದಿಗೆ ಕುಡಿಯುತ್ತಿದ್ದಳಂತೆ. ಈ ಹುಡುಗಿ ಸಾಮಾನ್ಯ ಹುಡುಗಿಯಲ್ಲ. ಭೈರವನು 3 ಲೋಕಗಳನ್ನು ಸುತ್ತುವುದನ್ನು ನಿಲ್ಲಿಸಬಾರದೆಂದು ಶಿವ ಈ ಹುಡುಗಿಯನ್ನ ಭೈರವನ ಹಿಂದೆ ಬಿಟ್ಟ ಎನ್ನಲಾಗುತ್ತೆ. ಭೈರವ 3 ಲೋಕಗಳನ್ನು ಸುತ್ತುತ್ತಿರುವಾಗ ಕಾಶಿಯನ್ನು ತಲುಪಿದಾಗ
ಅವನನ್ನು ಹಿಂಬಾಲಿಸುವ ಹುಡುಗಿ ತಪ್ಪಿಸಿಕೊಳ್ತಾಳೆ. ಶಿವನ ಆದೇಶದಂತೆ ಈ ಹುಡುಗಿಗೆ ಕಾಶಿ ಪ್ರವೇಶವನ್ನು ನಿಷೇಧಿಸಲಾಯಿತು. ಭೈರವ ಕಾಶಿಯಲ್ಲಿ ಗಂಗೆಯ ದಡವನ್ನು ತಲುಪಿದ ತಕ್ಷಣ ಭೈರವನ ಕೈಯಿಂದ ಬ್ರಹ್ಮನ ತಲೆ ಬೇರ್ಪಟ್ಟಿತ್ತು. ಇದರೊಂದಿಗೆ ಭೈರವ ಬ್ರಹ್ಮನನ್ನ ಕೊಂದ ಪಾಪದಿಂದ ಮುಕ್ತಿ ಪಡೆದ. ಕಾಲಭೈರವನು ಪಾಪದಿಂದ ಮುಕ್ತಿ ಪಡೆದ ತಕ್ಷಣ ಅಲ್ಲಿ ಪ್ರತ್ಯಕ್ಷನಾದ ಶಿವನು ಅಲ್ಲಿಯೇ ಇದ್ದು ತಪಸ್ಸು ಮಾಡುವಂತೆ ಕಾಲಭೈರವನಿಗೆ ಆಜ್ಞಾಪಿಸಿದ. ಅಂದಿನಿಂದ ಕಾಲಭೈರವನು ಈ ನಗರದಲ್ಲಿ ನೆಲೆಸಿದ್ದಾನೆ ಅಂತಾನೆ ಹೇಳಲಾಗುತ್ತೆ. ಇಲ್ಲಿ ಈ ಭೈರವನಿಗೆ ಕೋತ್ವಾಲ ಅಂತ ಕರೆಯೋಕ್ಕೂ ಕಾರಣ ಇದೆ. ಅದೇನೆಂದ್ರೆ ಈ ನಗರವನ್ನ ಕಾವಲು ಕಾಯೋನು ಇದೇ ಕಾಲಭೈರವನಂತೆ. ಈತನ ಅಪ್ಪಣೆ ಇಲ್ಲದೆ ಕಾಶಿಗೆ ಕಾಲಿಡಲು ಸಾಧ್ಯವೇ ಇಲ್ಲವಂತೆ. ಇನ್ನು ಇಲ್ಲಿಗೆ ಬಂದು ಈತನ ಅಪ್ಪಣೆ ಪಡೆದುಕೊಂಡೇ ಬೇರೆ ಬೇರೆ ಸ್ಥಳಗಳಿಗೆ ಹೋಗಬೇಕು. ವಿಶ್ವನಾಥನ ದರ್ಶನವನ್ನ ಕೂಡ ಕಾಲಭೈರವನನ್ನ ನೋಡಿದ ನಂತರವೇ ನೋಡಬೇಕಂತೆ. ಈ ಭೈರವನ ಮತ್ತೊಂದು ವಿಶೇಷತೆ ಅಂದರೆ ಈತ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡದೆ ಬಿಡಲ್ಲ ಮತ್ತು ನ್ಯಾಯವನ್ನ ನೀಡುವ ದೇವತೆ. ಇದರಿಂದಲೇ ಇಲ್ಲಿಗೆ ಯಮ ಧರ್ಮರಾಜನು ಕೂಡ ಬರಲ್ಲ ಅಂತಾನೆ ಹೇಳಲಾಗತ್ತೆ. ಕಾಶಿಯಲ್ಲಿ ದೇಹತ್ಯಾಗ ಮಾಡಿದವರ ಪಾಪ ಕರ್ಮಗಳನ್ನು ಭೈರವನು ತೊಳೆದು ಹಾಕುತ್ತಾನಂತೆ. ಇದರಿಂದ ಇಲ್ಲಿ ಮರಣವನ್ನಪ್ಪಿದವರು ನೇರವಾಗಿ ನರಕಕ್ಕೆ ಹೋಗೋದಿಲ್ಲ, ಬದಲಿಗೆ ಅವರು ಸ್ವರ್ಗವಾಸಿಗಳಾಗುತ್ತಾರೆ ಅನ್ನೋ ನಂಬಿಕೆ ಆಸ್ತಿಕರಲ್ಲಿದೆ. ಈ ನಗರದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನು ಮಾಡುವ ಮೊದಲು ಕಾಶಿ ಕೋತ್ವಾಲ್ ಅಂದರೆ ಕಾಲಭೈರವನನ್ನ ಮೊದಲು ಪೂಜಿಸಲಾಗತ್ತೆ. ಇದರಿಂದಲೇ ಪ್ರಧಾನಿ ನರೇಂದ್ರ ಮೋದಿ 2021ರಲ್ಲಿ ಕಾಶಿ ವಿಶ್ವನಾಥ ಕಾರಿಡಾರ್ ಉದ್ಘಾಟನೆಗೂ ಮುನ್ನ ಕಾಲಭೈರವನ ಪೂಜೆಯನ್ನು ಮಾಡಿದರು. ಮತ್ತೊಂದು ವಿಚಾರ ಅಂದರೆ ಭಗವಾನ್ ಶಿವನನ್ನು ಪೂಜಿಸುವ ಮೊದಲು ಈ ಭೈರವನನ್ನು ಇಲ್ಲಿ ಪೂಜಿಸಲಾಗುತ್ತೆ. ಇಂತಹ ಮಹಾನ್ ಶಕ್ತಿಶಾಲಿ ದೇವರ ಮುಂದೆ ಯಾರು ಅನ್ಯಾಯದಿಂದ ನಡೆದುಕೊಳ್ಳುವಂತಿಲ್ಲ. ಒಂದು ವೇಳೆ ಅಡ್ಡದಾರಿಯಲ್ಲಿ ನಡೆದರೆ ಅವರಿಗೆ ತಕ್ಕ ಶಾಸ್ತಿ ಮಾಡಿಬಿಡ್ತಾನಂತೆ. ಇವತ್ತಿಗೂ ಕಾಶಿಗೆ ಬಂದವರು ಕೋತ್ವಾಲ್ ಭೈರವ ಅಂದರೆ ವಿಶೇಷತೆಯಿಂದ ನೋಡ್ತಾರೆ. ಈತನಿಗೆ ಕೈ ಮುಗಿದು ಭಕ್ತಿಯಿಂದ ಪೂಜೆ ಮಾಡದೆ ಯಾವ ಕೆಲಸವನ್ನೂ ಮಾಡಲ್ಲ. ಇನ್ನು ನಂಬಿ ಬೇಡಿದವರನ್ನ ಈ ಕರುಣಾಮಯಿ ಬಿಡದೆ ಕಾಪಾಡ್ತಾನೆ ಅನ್ನೋ ನಂಬಿಕೆ ಭಕ್ತರಲ್ಲಿದೆ. ನೋಡಿದ್ರಾ, ನಾವು ಎಷ್ಟೋ ಬಾರಿ ಕಾಶಿಗೋದ್ರೂ ಇಂಥ ಕುತೂಹಲಭರಿತ ಸಂಗತಿಗಳು ತಿಳಿದೇ ಇರೋದಿಲ್ಲ. ಹಾಗಾಗಿನೇ ಅಲ್ಲಿನ ಆಚಾರ ವಿಚಾರ ಪದ್ಧತಿಯನ್ನು ಸರಿಯಾಗಿ ತಿಳ್ಕೊಂಡು ಆಚರಣೆ ಮಾಡಿದಾಗ ಮಾತ್ರ ಭಯ ಭಕ್ತಿಯ ಜೊತೆಗೆ ನಮ್ಮ ಪ್ರಾರ್ಥನೆಯು ಕೂಡ ಆ ಭಗವಂತನಿಗೆ ಮುಟ್ಟುತ್ತೆ. ಹಾಗಾಗಿನೇ ಆ ವಿಶ್ವನಾಥನ ಆಶೀರ್ವಾದ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.